ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಸುರತ್ಕಲ್ನ ವಿದ್ಯಾದಾಯಿನಿ ಪ್ರೌಢಶಾಲೆಗೆ ಬಂದಿದ್ದೇನೆ. ಏನಕ್ಕಪ್ಪ ಅಂದರೆ ತುಂಬ ಸ್ಪೆಷಲ್ಲು. ಅದೇ ವರ್ಷವೂ ನಡೆಯುತ್ತಲ್ವ, ಹಲಸು ಮಾವು ಮೇಳ ನಡೀತಾ ಇದೆ. ಹಾಗಾಗಿ ನೋಡಿ, ಹಿಂದೂ ವಿದ್ಯಾದಾಯಿನಿ ಸಂಘ ಮತ್ತು ಕೃಷಿ ತರಬೇತಿ ಸಂಸ್ಥೆ ವಿರಾಟ್ ಅವರ ಜಂಟಿ ಆಶ್ರಯದಲ್ಲಿ ಸ್ವಾವಲಂಬಿ ಸಂತೆ ಮತ್ತು ಹಲಸು ಮಾವಿನ ಮೇಳ ವಿದ್ಯಾದಾಯಿನಿ ಪ್ರೌಢಶಾಲೆಯಲ್ಲಿ ನಡೀತಾ ಇದೆ. ಹಾಗಾಗಿ ನಾನು ಇಲ್ಲಿ ಬಂದೇ ಬಿಟ್ಟಿದ್ದೇನೆ. ಬರಲೇಬೇಕಿತ್ತಲ್ವ, ಏನೆಲ್ಲ ಸ್ಟಾಲ್ಗಳು ಬಂದಿದೆ ನೋಡಬೇಕು. ಅದು ಕೂಡ ನಮ್ಮ ಸುರತ್ಕಲ್ಲಲ್ಲಿ ನಡೀತಿರಬೇಕಾದ್ರೆ ತಪ್ಪಿಸೋಕ್ಕಾಗತ್ತಾ? ಹಾಗಾಗಿ ನಿಮ್ಮನ್ನು ಕೂಡ ಕರ್ಕೊಂಡು ಹೋಗ್ತೇನೆ ನಾನು. ಈ ಹಾಲಲ್ಲಿ ಏನೆಲ್ಲ ಸ್ಟಾಲ್ಗಳಿವೆ, ಯಾವ ಯಾವ ಪ್ರಾಡಕ್ಟ್ಗಳನ್ನು ಸೇಲ್ ಮಾಡೋಕ್ಕೆ ಬಂದಿದ್ದಾರೆ. ಯಾಕಂದರೆ ಸ್ವಾವಲಂಬಿ ಸಂತೆ ಅಂದಮೇಲೆ ದೇಸಿ ಉತ್ಪನ್ನಗಳನ್ನು ಮಾರಾಟ ಮಾಡಲಾಗುತ್ತೆ. ಹಾಗಾಗಿ ಗುಣಮಟ್ಟ ಕೂಡ ಒಳ್ಳೆಯದೇ ಇರುತ್ತೆ. ತುಂಬಾ ದೊಡ್ಡದಾದ ಹಾಲ್ ಇದು. ಸಖತ್ತು ಸ್ಟಾಲ್ಗಳನ್ನು ಹಾಕ್ಬೋದು. ಮೇಯ್ನಾಗಿ ಇಲ್ಲಿ ಮೊದಲು ತೋರಿಸ್ತೇನೆ ನೋಡಿ. ಇಲ್ಲಿ ಬ್ಯಾನರಲ್ಲಿ ಕಾಣ್ತಿದೆ ಅಲ್ವಾ, ನಮ್ಮ ಅಗರಿ ಎಂಟರ್ಪ್ರೈಸಸ್ ಅವರ ಲಕ್ಕಿ ಕೂಪನ್ ಡ್ರಾ ಇಟ್ಟಿದ್ದಾರೆ. ಎಷ್ಟೆಲ್ಲ ಐಟಮ್ಸ್ ಇಟ್ಟಿದ್ದಾರೆ. ನಾಳೆ 28th ಜೂನಿಗೆ ಸಂಡೇ ಬರುತ್ತಲ್ವ, ಆಗ ಯಾರು ವಿನ್ ಆಗ್ತಾರೆ ಅಂತ ನೋಡಬೇಕು. ಸಖತ್ ರಶ್ ಇರುತ್ತೆ. ಹಾಗೆ ನಮ್ಮ ಅಗರಿ ಸ್ಟಾಫ್ ನೋಡಿ ನಿಂತಿದ್ದಾರೆ ಅಲ್ಲಿ. ನಾನು ಕೂಡ ಒಂದು ಕೂಪನ್ ತಗೊಂಡಿದ್ದೇನೆ, ನೋಡೋಣ. ನಮ್ಮ ಸ್ವಾವಲಂಬಿ ಸಂತೆಯನ್ನು ನೋಡ್ಕೊಂಡು ಬರೋಣ. ಓಕೆ, ರೆಡಿನಾ? ಎಲ್ಲನೂ 1 by 1 ತೋರಿಸ್ತಾ ಹೋಗ್ತೇನೆ, ನೀವು ನನ್ನೊಟ್ಟಿಗೆ ನೋಡ್ತಾ ಹೋಗಿ. ಸದಾ ಸ್ವೀಟ್ಸ್, ವಾಟರ್ ಮೆಲನ್, ಪಂಪ್ಕಿನ್ ಸೀಡ್ಸ್, ಇವರು ಗೋನ್ ಕತೀರ, ಇವರು ಅರಿಶಿನ ಒಂದು ಏನು ತುಪ್ಪ ಇದೆ, ಮತ್ತು ಹೆಸರು ಹುಳಿ ಇದೆ. ಇವರೊಬ್ಬರು ಅಜ್ಜಿಯನ್ನು ನೋಡಿ ತುಂಬ ಖುಷಿ ಆಯಿತು. ನೋಡಿ, ಎಷ್ಟಕ್ಕೊಂದು ಉಪ್ಪಿನಕಾಯಿಗಳನ್ನು ಇಟ್ಕೊಂಡು ಸೇಲ್ ಮಾಡ್ತಾ ಇದ್ದಾರೆ. ಎಷ್ಟು ಆ್ಯಕ್ಟಿವ್ ಇದ್ದಾರೆ ನೋಡಿ, ನಗಾಡ್ಕೊಂಡು ಪ್ರತಿಯೊಬ್ಬರ ಹತ್ರ. ಭಾರಿ ಖುಷಿ ಆಯಿತು ನನಗೆ. ಯಾರು ಏನಂತ ವಿಚಾರಿಸಿದೆ. ಎಲ್ಲಿಂದ ಬಂದದ್ದು? ಕಂಕನಾಡಿಯಿಂದವಾ? ಹೌದಾ? ಓಕೆ. ಎಲ್ಲೋ ಹಪ್ಪಳ ಸಂಡಿಗೆ ಎಲ್ಲ ಉಂಟಲ್ಲ? ನೋಡಿ, ಹೋಮ್ ಮೇಡ್ ಪಿಕಲ್ ಇದೆ ಇಲ್ಲಿ. ಎಷ್ಟು ವರ್ಷದಿಂದ? 40 ಇಯರ್ಸಿಂದ ಇದೆ ಬಿಸ್ನೆಸ್. ಎಲ್ಲ ವೆರೈಟಿ ಉಪ್ಪಿನಕಾಯಿ ಉಂಟು. 21 ಟೈಪ್ ಉಪ್ಪಿನಕಾಯಿ ಉಂಟು. ಸಾಂಬಾರು ಹುಡಿ, ರಸಂ ಹುಡಿ, ಚಟ್ನಿ ಪುಡಿ ಎಲ್ಲ ಉಂಟು. ನೋಡಿ, ಹೋಮ್ ಮೇಡ್ ಪ್ರಾಡಕ್ಟ್ ಸಿಗೋದು ಅಪರೂಪ. ಬನ್ನಿ ನೀವು. ಇವರ ಸ್ಟಾಲ್ ಕೂಡ ಒಂದು ಸ್ಪೆಷಲ್ ಇದೆ. ಇವರು ಬಾಣಂತಿ ಔಷಧಿ ಇರುತ್ತಲ್ಲ, ಮನೆಯಲ್ಲೇ ಮಾಡ್ತಾರಲ್ಲ, ಅದೆಲ್ಲ ವೆರೈಟಿ ಇದೆ. ಬೇರೆ ಬೇರೆ ರೀತಿದು ಮನೆ ಮದ್ದು ಥರ. ಹಾಗೆ ಇದು ಕೂಡ ಮೆಂತೆ ಕಾಳಿನಿಂದ ಮಾಡಿರುವಂಥದ್ದಂತೆ. ಎಂತ ಅದು? ಎಂತರಿಂದ ಮಾಡಿದ್ದು? ಮೆಂತೆ ಕಾಳಿಂದ. ಓಕೆ. ಇದನ್ನು ಮಾತ್ರ ಮಿಸ್ ಮಾಡಬೇಡಿ ನೀವು. ಮನೆ ಮದ್ದು ಸಿಗೋದು ಕಷ್ಟ ಅಲ್ವಾ, ನಾವೇ ಮಾಡೋದು. ಇದೆಲ್ಲ ಮದ್ದುಗಳ. ನೆಕ್ಸ್ಟ್ ಬರೋದು ಹೇರ್ ಆಯಿಲ್. ನೋಡಿ, ಇದು ಸಾಮಾನ್ಯ ಹೇರ್ ಆಯಿಲ್ ಅಲ್ಲ. ನೀವು ತುಂಬ ಕಡೆ ನೋಡಿರ್ಬೋದು. ಆದಿವಾಸಿ ಹೇರ್ ಆಯಿಲ್ ಅಂತ ತುಂಬ ಫೇಮಸ್ಸು. ಅವರು ಕೂಡ ಬಂದಿದ್ದಾರೆ ಇಲ್ಲಿ. ಇದನ್ನು ಕೂಡ ಮಿಸ್ ಮಾಡ್ದಂಗೆ ನೀವು ತಗೊಂಡೋಗಿ. ಯಾಕಂದರೆ ಎಲ್ರಿಗೂ ಕೂಡ ಸರ್ವೇ ಸಾಮಾನ್ಯವಾಗಿ ಕೂದಲುದ್ರೋ ಸಮಸ್ಯೆ ಮತ್ತು ಡ್ಯಾಂಡ್ರಫ್ ಸಮಸ್ಯೆ ಎಲ್ಲ ಕೂಡ ಹೆಚ್ಚಾಗಿ ಬಿಟ್ಟಿದೆ. ಹಾಗಾಗಿ ಇದೆಲ್ಲ ರೀತಿಯ ಒಂದು ಗಿಡಮೂಲಿಕೆಗಳಿಂದ ಮಾಡಿರುವಂಥದ್ದು. ನೋಡಿ, ಅದರ ಎಕ್ಸಾಂಪಲ್ಲಿಗೆ ಅವರೇ ನೋಡಿ ಅವರ ಜುಟ್ಟನ್ನು ಬಿಚ್ಚಿ ತೋರಿಸ್ತಾ ಇದ್ದಾರೆ. ನೋಡಿ ಎಷ್ಟಕ್ಕೊಂದು ಇದೆ ಅಂತ ತಲೆ ಕೂದಲು. ನಿಮಗೂ ಹೀಗೆ ಬರಬೇಕಾದ್ರೆ ನೀವು ಈ ಹೇರ್ ಆಯಿಲನ್ನು ಬಳಸ್ಬೋದು ಖಂಡಿತ.
ಇದೊಂದು ಇಂಟ್ರೆಸ್ಟಿಂಗ್ ಸ್ಟಾಲ್ ಆಯಿತಾ. ಎಷ್ಟು ಕ್ಯೂಟ್ ಕ್ಯೂಟ್ ಗೊಂಬೆಗಳಿದ್ದಾವೆ ಅಂದರೆ ನನಗಂತೂ ಆ ಸ್ಟಾಲಿಂದ ಆಚೆ ಈಚೆ ಹೋಗೋಕ್ಕೆ ಮನಸ್ಸು ಬರಲಿಲ್ಲ. ಎಲ್ಲ ಗೊಂಬೆಗಳು ಎಷ್ಟು ಕ್ಯೂಟ್ ಕ್ಯೂಟ್ ಇದ್ದಾವೆ ಅಂದರೆ ನನಗಂತೂ ತುಂಬ ಇಷ್ಟ ಆಯಿತಾ. ನನ್ನ ಮಗಳಿಗೆ ಒಂದೇ ಅಲ್ಲ, ನನಗೂ ಇಷ್ಟ ಆಯಿತಾ. ಹಾಗೆ ಒಂದೊಂದು ಗೊಂಬೆ ಕೂಡ ಹೀಗೆ ನೋಡ್ತಾ ನೋಡ್ತಾ ವೀಡಿಯೋ ಮಾಡ್ತಾ ನಿಂತ್ಬಿಟ್ಟಿದ್ದೇನೆ. ಅಷ್ಟು ಕ್ಯೂಟ್ ಕ್ಯೂಟ್ ನೋಡಿ ಅಂತೆ. ಹಾಗೆ ಜ್ಯುವೆಲ್ರಿ ಕೂಡ ಬೇರೆ ಬೇರೆ ಥರದ ಜ್ಯುವೆಲ್ರೀಸ್ ಇದೆ. ಹಾಗೆ ತಿನ್ನೋ ಐಟಮ್ಸು ಕಂಡಪಟ್ಟೆ ಇದೆ. ನೋಡಿ ಮುಗಿತಾನೇ ಇಲ್ಲ, ಎಷ್ಟು ಸ್ಟಾಲ್ ಬಂದಿದೆ ನೋಡಿದ್ರಾ, ಒಂದಕ್ಕಿಂತ ಒಂದು. ಮೆಹಂದಿ ಒಂದು ಬಟ್ಟೆಯಿಂದ ಇನ್ನೊಂದು ಬಟ್ಟೆಗೆ ಹೌದು, ಅರಿಶಿನ, ಹಳದಿ ಕಲೆ, ಟೀ, ಕಾಫಿ, ಸಾಂಬಾರ್ ಬೀಡ, ಎಳ್ನೀರು, ಬಾಳೆಕಾಯಿ. ಗ್ರಾಫಿಕ್ ಸ್ಟೋನ್ ಉಂಟು ಇದರಲ್ಲಿ. ಯಾವತ್ತೂ ಖಾಲಿ ಆಗಲ್ಲ, ಕಟ್ಟಾಗಲ್ಲ, ಏನಾಗಲ್ಲ. ಬಟ್ ಹೀಗೆ ಬರೀತಾ ಹೋಗುದು. ಮತ್ತೆ ಬೇಕಾದ್ರೆ ಶಾರ್ಪ್ನರ್ ಬೇಕಾದ್ರೆ ಇದರಲ್ಲಿ ಉಂಟು. ಬೇರೆ ಮನೆದು ಯೂಸ್ ಮಾಡ್ಬೋದು. ಮತ್ತೆ ಮಕ್ಕಳಿಗೆ ಗಿಫ್ಟ್ ಕೊಡಲಿಕ್ಕಾಗುತ್ತೆ. ಮತ್ತೆ ಮಕ್ಕಳು ಯೂಸ್ ಮಾಡಲಿಕ್ಕಾಗುತ್ತೆ. ದೊಡ್ಡವರಿಗೆ ಕ್ಯಾಲೆಂಡರ್ ಎಲ್ಲ ಏನಾದರೂ ಫೋನ್ ನಂಬರ್ ಬರೀದಾದ್ರೆ ಅರ್ಜೆಂಟ್ ಪೆನ್ಸಿಲ್ ಪೆನ್ ಹುಡುಕ್ಬೇಕಲ್ಲ, ಅದಕ್ಕೆ ಇದು ಯೂಸ್ ಆಗುತ್ತೆ. ಯಾವತ್ತೂ ಖಾಲಿ ಆಗಲ್ಲ, ಒಳ್ಳೆ ಉಂಟು. ಇದು ಕಲೆನ ಕರಗಿಸುತ್ತೆ, ನಂತರ ದೊಡ್ಡದಾಗಿ ಕಲೆ ತೆಗಿತದೆ. ಎಕ್ಸ್ಪೈರಿ ಡೇಟ್ ಎಲ್ಲ ಎಷ್ಟು ದಿನ ಇಡೀ ಹಾಳಾಗೋದು ಕೆಟ್ಟೋಗೋದು ಏನಿರಲ್ಲ ಅಲ್ವಾ. ಗೋಡೆ ಮೇಲೆ ಯೂನಿಫಾರ್ಮು, ಶೂಸು, ಬೆಡ್ಶೀಟು, ಬ್ಲಾಂಕೆಟು, ಸೋಫಾ ಏನು ಬೇಕಾದ್ರೆ ಓಕೆ. ಹಾಗೆಯೇ ಇಲ್ಲಿ ಕ್ರೋಶಾದಿಂದ ಮಾಡಿದ ಬ್ಯಾಗ್ಗಳು, ಇದು ಅಷ್ಟೇ ಸಖತ್ತಿವೆ ಆಯಿತಾ. ಸೂಪರ್ ಇದ್ದಾವೆ ಎಲ್ಲ ಕೂಡ ನೋಡಿ, ಹ್ಯಾಂಡ್ ಮೇಡ್ ಇದೆಲ್ಲ. ಇದನ್ನೆಲ್ಲ ನಾವು ನಿಜವಾಗೂ ತುಂಬ ಎನ್ಕರೇಜ್ ಮಾಡಬೇಕು, ಸಪೋರ್ಟ್ ಮಾಡಬೇಕು. ಇಂಥ ಪ್ರಾಡಕ್ಟ್ಸ್ಗಳನ್ನೆಲ್ಲ ನೋಡಿ, ಮೊಬೈಲ್ ಇಡೋದಕ್ಕೆ ಅಲ್ವಾ. ಇವರು ಲಾಸ್ಟ್ ಇಯರ್ ಕೂಡ ಬಂದಿದ್ದು, ಹಾಗಾಗಿ ನೆನ್ಪಿಟ್ಟು ಈ ಸಲ ನನ್ನೊಟ್ಟಿಗೆ ಸೆಲ್ಫಿ ತಗೊಂಡು ತಗೊಂಡ್ವಿ. ಹಾಗೆ ಚೂಡಿದಾರ್ ಸೆಟ್ಗಳು, ಸುಮಾರು ಬಟ್ಟೆಗಳು, ಇದೊಂದು ಕಡೆ ಐಸ್ ಕ್ರೀಮ್ಗಳು. ಇದೊಂದು ಸ್ಪೆಷಲ್ ಪ್ರಾಡಕ್ಟ್ಸ್ಗಳು ಜೇನಿನ ಮೇಣದಿಂದ ಮಾಡಿರುವಂಥದ್ದು. ಏನೆಲ್ಲ ಇದೆ ನಮ್ಮ ಲೇಡೀಸಿಗೆ ಬೇಕೇ ಬೇಕಾದ ಪ್ರಾಡಕ್ಟ್ ಇದು, ತೋರಿಸ್ತೇನೆ. ಸಾಬೂನು ಮಾಡಿದ್ದೇವೆ. ಓ ಯಾವುದು ಇದು? ಗ್ಲಿಸರಿನ್ ಬೇಸ್ಡ್ ಸಾಬೂನು. ವನಸ್ಪತಿ.com ಹೇಳಿ ನಮ್ಮ ಕಂಪನಿ. ವನಸ್ಪತಿ.com ವೆಬ್ಸೈಟ್ ಉಂಟು, ಗೂಗಲ್ ಮಾಡಿದ್ರೆ ಸಿಗ್ತದೆ. ನಮ್ಮಲ್ಲಿ ಜೇನು ಮೇಣದಿಂದ ತಯಾರಿಸಿದ ಲಿಪ್ ಬಾಮ್ಗಳು ಉಂಟು. ಇಲ್ಲಿ ಅದರಲ್ಲಿ ಫ್ಲೇವರ್ಗಳು ಬೇರೆ ಬೇರೆ ಆಪ್ಷನ್ಗಳು ಉಂಟು ನೋಡಿ. ಇದು ರೆಡ್ ಬೆರಿ ಏನುಂಟು, ಸ್ಟ್ರಾಬೆರಿ, ವೆನಿಲಾ, ಚೋಕೋ ವೆನಿಲಾ, ವಾಟರ್ ಮೆಲನ್, ಬಬಲ್ ಗಮ್, ಹೀಗೆಲ್ಲ 5-6 ಫ್ಲೇವರ್ಗಳಲ್ಲಿ ಲಿಪ್ ಬಾಮ್ಗಳು. ಲಿಪ್ ಬಾಮ್ಗಳಲ್ವಾ? ಯಾವುದೇ ರೀತಿ ಕಲರ್ ಬರೋದಿಲ್ಲ, ಪ್ಲೇನ್ ಮಾಯಿಶ್ಚರೈಸಿಂಗ್ ಉಂಟು. ಅದರ ಒಟ್ಟಿಗೆ ಲಿಪ್ಸ್ಟಿಕ್ ಮಾಡಿದ್ದೇವೆ. ಅದು 5 ಕಲರ್ ಶೇಡ್ಗಳಲ್ಲಿ ಉಂಟು. ಲಿಪ್ಸ್ಟಿಕ್ ಸಹ ಜೇನು ಮೇಣ, ತೆಂಗಿನ ಎಣ್ಣೆ ಹಾಕಿ ಮಾಡಿದ್ವಿ. ಮತ್ತೆ ನಮ್ಮಲ್ಲಿ ಪ್ಯೂರ್ ಜೇನು ಸಿಗ್ತದೆ, ಬೇರೆ ಬೇರೆ ಸೈಜ್ಗಳು. 250 ಅಂದರೆ 1/4 kg, ಅರ್ಧ 1 kg ಹೀಗೆಲ್ಲ ಜೇನು ಉಂಟು. ಶುಗರು, ಕಿಡ್ನಿ ಸ್ಟೋನ್ಗಳಿಗೆಲ್ಲ ಮೆಡಿಸಿನ್ ಐಟಮ್ಗಳು ಉಂಟು. ನೋವಿನ ಎಣ್ಣೆ ಉಂಟು, ಹೇರ್ ಉಂಟು. ಮತ್ತು ಸುಟ್ಟ ಗಾಯಕ್ಕೆ ಒಂದು ಎಣ್ಣೆ ಉಂಟು. ಬೆಂಕಿಯೆಲ್ಲ ತಾಗಿದ ಗಾಯಗಳಿಗೆ ಸೈಲೆನ್ಸರ್, ಕುಕ್ಕರ್, ನೀರು ತಾಗಿದ್ದು ಯಾವ್ದು ತಾಗಿದ್ದು ಆಗ್ತದೆ. ಅದರ ಕಲೆ ಎಲ್ಲ ಇದ್ರೆ ಹೋಗ್ತದಲ್ಲ. ಮತ್ತೆ ಕಾಲು ಹೊಡಿಯೋದಕ್ಕೆ ಮಾಡಿದ್ದೇವೆ. ಇದು ಸಹ ಜೇನು ಮೇಣದ ಐಟಮ್. ಕಾಲು ಹಿಮ್ಮಡಿ ಹೊಡೆಯುವ ಸಮಸ್ಯೆ ಇದ್ರೆ ಹಾಗೆ ಮಾಡಿ ಪಸೆ ಮಾಡಿದ್ರೆ ಸಾಕಾಗ್ತದೆ. ರಾತ್ರಿ ಮಲಗೋದಕ್ಕಿಂತ ಮುಂಚೆ ಒಂದ್ಸಲ ಮಾಡಿದ್ರೆ 4 ರಿಂದ 5 ದಿನದೊಳಗಡೆ ಹೀಲ್ ಆಗ್ತದಲ್ಲ. ಅಂದರೆ ನಮ್ಮ ಪ್ರಾಡಕ್ಟ್ಗಳು ಬೇಕು ಅಂತ ಹೇಳಿದ್ರೆ ವೆಬ್ಸೈಟ್ ಉಂಟು ನೋಡಿ, ವನಸ್ಪತಿ.com ವೆಬ್ಸೈಟಲ್ಲಿ ನೀವು ಆರ್ಡರ್ ಮಾಡ್ಬೋದು. ಸ್ಕ್ಯಾನ್ ಮಾಡಿದ್ರು ಆಗ್ತದೆ. ಫೋನ್ ನಂಬರ್ ಉಂಟು 9483907539. ವಾಟ್ಸಪ್ ಮಾಡಿದ್ರೆ ಸಾಕಾಗ್ತದೆ. ಓಕೆ. ಸೊ ನೋಡಿದ್ರಲ್ವಾ, ಕೆಮಿಕಲ್ ಇಲ್ಲದೆ ತುಂಬ ಒಂದು ಪ್ಯೂರ್ ಆಗಿ ಹರ್ಬಲ್ ನ್ಯಾಚುರಲ್ ಆಗಿ ಲಿಪ್ಸ್ಟಿಕ್ಕು, ಲಿಪ್ ಬಾಮು. ಯಾಕೆ ಸುಮ್ಮನೆ ಕೆಮಿಕಲ್ ಎಲ್ಲ ಯೂಸ್ ಮಾಡಿ ಲಿಪ್ಸ್ಟಿಕ್ ಹಚ್ಕೊಂಡು ಸ್ಕಿನ್ ಕ್ಯಾನ್ಸರ್ ಅದು ಇದು ಬರುತ್ತಲ್ವ. ಸೊ ಇದು ನೋಡಿ, ಇದನ್ನು ಯೂಸ್ ಮಾಡಿದರೆ ಯಾವುದೇ ಕೆಮಿಕಲ್ ಇಲ್ಲ ನಿಮಗೆ. ಮತ್ತು ನ್ಯಾಚುರಲ್ ಆಗಿ ಮಾಡಿರುವಂಥದ್ದು ಜೇನಿನಿಂದ ತುಂಬ ಒಳ್ಳೆಯದು. ಖಂಡಿತ ಈ ಶಾಪಿಗೆ ಭೇಟಿ ಕೊಡಿ, ಬಂದು ಬೇಗ ಬನ್ನಿ. ಸೇಲ್ ಆಗ್ತಾ ಇದೆ ಮತ್ತು ಖಾಲಿ ಆಗೋಗುತ್ತೆ, ನಿಮಗೆ ಸಿಗಲ್ಲ. ಸೊ ಬೇಗ ಬನ್ನಿ. ಎಳ್ಳು ಜ್ಯೂಸ್ ಇದೆ, ರಾಗಿ ಜ್ಯೂಸ್ ಇದೆ, ಅಂಜೂರ ಮಿಲ್ಕ್ ಶೇಕ್ ಇದೆ, ಬಾಳೆಹಣ್ಣಿನ ರಸಾಯನ ಇದೆ, ಹೆಸರುಕಾಳು ಜ್ಯೂಸ್ ಇದೆ, ಪುದೀನ ಲೈಮ್ ಜ್ಯೂಸ್ ಇದೆ, ಮಜ್ಜಿಗೆ ಇದೆ, ಎಲ್ಲ ಥರ ಜ್ಯೂಸ್ ಇದೆ. ಎಲ್ಲದಕ್ಕೂ 30 ರೂಪಾಯಿ. ಇಲ್ಲೇ ನಾವು ಗ್ರೈಂಡ್ ಮಾಡಿ ಮಾಡುವಂಥದ್ದು. ಆರ್ಗ್ಯಾನಿಕ್ ಬೆಲ್ಲ ಹಾಕಿ ಮಾಡುವಂಥದ್ದು ನೋಡಿ, ಬೆಲ್ಲ ಹಾಕಿ ಮಾಡುವಂಥದ್ದು ಎಲ್ಲ ಥರದ ಜ್ಯೂಸ್ ಇದೆ, ಹೈಜೆನಿಕ್ ಇದೆ. ಇದು ನೋಡಿ, ಎಲ್ರಿಗೂ ಬೇಕೇ ಬೇಕಾದ ಸ್ಪೆಷಲ್ ಐಟಮ್ಮು ಹೋಳಿಗೆ ಆಯಿತಾ. ಹಲಸಿನ ಹೋಳಿಗೆ, ಪೈನಾಪಲ್ ಹೋಳಿಗೆ, ಎಲ್ಲ ವೆರೈಟಿ ಹೋಳಿಗೆಗಳನ್ನು ಬಿಸಿ ಮಾಡಿ ಕೊಡ್ತಾಯಿದ್ರು. ಬಾಯಲ್ಲಿ ನೀರು ಬಂತು, ಹಸಿವು ಬೇರೆ ಆಗಿತ್ತಾ. ಹಾಗಾಗಿ ನಾನು ಪಾರ್ಸಲ್ ತೊಗೊಂಡು ಮನೆಗೆ ಬಂದೆ. ಆಮೇಲೆ
ಸೊ ನೋಡ್ಕೊಂಡು ಬನ್ನಿ ಎಷ್ಟು ಚೆನ್ನಾಗಿ ಮಾಡ್ತಿದ್ದಾರೆ. ಬಿಸಿ ಬಿಸಿಯಾಗಿ ಅಲ್ಲೇ ಬಂದು ತಿನ್ಬೋದು, ಪಾರ್ಸಲ್ ಕೂಡ ತಗೊಂಡೋಗ್ಬೋದು. ನೋಡಿ ಜನರು. ನೆಕ್ಸ್ಟ್ ಎಲ್ಲ ಫ್ರೂಟ್ಗಳು, ಫ್ರೂಟ್ಸ್ ಎಲ್ಲ ಆಗ್ತಾ ಇದ್ದಂತೆ ಬಿಸಿ ಬಿಸಿ ಜಿಲೇಬಿ, ಆಮೇಲೆ ಹಪ್ಪಳ, ಸಂಡಿಗೆ, ಅದು ಇದು ಇದ್ದೇ ಇದೆ. ಇವರು ಕೂಡ ಹೋಮ್ ಮೇಡ್ ಪ್ರಾಡಕ್ಟ್ಸ್ಗಳನ್ನು ಇಟ್ಕೊಂಡಿದ್ರು. ಇಲ್ಲಿ ಕೂಡ ಫ್ರೆಶ್ ಬಿಸಿ ಬಿಸಿ ಕಟ್ಲೆಟ್ಟು, ಮೋಮೋಸ್ ಎಲ್ಲ ಮಾಡ್ತಿದ್ದಾರೆ ಹಲಸಿಂದು ಅಲ್ವಾ. ನೋಡಿ ಈಗ ನೋಡಿ ಬಂತು ಮೇನ್ ಪ್ರಾಡಕ್ಟು ಹಲಸು. ಅಬ್ಬಾ ಎಷ್ಟಕ್ಕೊಂದು ಸ್ಟಾಕ್ ಇಟ್ಟಿದ್ದಾರೆ ಗೊತ್ತುಂಟಾ. ಎಲ್ಲನೂ ತೊಗೊಂಡು ಮನೆಗೆ ಬರೋಣ ಅಂತಾಯಿತು. ಕಟ್ ಮಾಡಿ ಕೊಡ್ತಾ ಇದ್ದಾರೆ, ಫುಲ್ಲು ಕೂಡ ಕೊಡ್ತಾರೆ, ಬಿಡಿಸಿ ಕೂಡ ಕೊಡ್ತಾರೆ. ಯಾಕಂದರೆ ಕೆಲವರಿಗೆ ಕಟ್ ಮಾಡಿ ಬಿಡಿಸ್ಕೊಳಕ್ಕಾಗಲ್ಲ, ಜಾಬಿಗೆ ಹೋಗೋರಿಗೆ. ಹಾಗಾಗಿ ನೋಡಿ ಸಪ್ರೇಟ್ ಬಿಡಿಸಿ ಕೊಡ್ತಾ ಇದ್ದಾರೆ. ಹಾಗೆ ಬೇಗ ಬೇಗ ಬನ್ನಿ, ಖಾಲಿ ಆಗೋಗುತ್ತೆ. ಸ್ಟಾಕ್ ಎಲ್ಲ ಖಾಲಿ ಆಗ್ತಿದೆ. ನೋಡಿ ಎಷ್ಟಕ್ಕೊಂದು ರಾಶಿ ಇದೆ. ವೆರೈಟಿ ಹಲಸಿನ ಗಟ್ಟಿ ಮಾಡ್ಕೋಬೋದು, ಹಾಗೆಯೇ ತಿನ್ಕೋಬೋದು. ಓಕೆನಾ. ಸೊ ನಮ್ಮ ಸುರತ್ಕಲ್ಲಲ್ಲಿ ನಡೀತಾ ಇರುವ ಸ್ವಾವಲಂಬಿ ಸಂತೆ ಮತ್ತು ಹಲಸು ಮಾವಿನ ಮೇಳ ಸಖತ್ತಾಗಿ ನಡೀತಾ ಇದೆ. ಬಟ್ಟೆಗಳು, ತಿಂಡಿ ತಿನಿಸುಗಳು ಎಲ್ಲನೂ ಕೂಡ ಸಖತ್ ಸ್ಟಾಕಲ್ಲಿ ಸಿಗ್ತಾ ಇದೆ. ಒಳ್ಳೊಳ್ಳೆ ವೆರೈಟಿ, ಕ್ವಾಲಿಟಿ ಮತ್ತು ರೀಸನೇಬಲ್ ಪ್ರೈಸಲ್ಲಿ. ಇನ್ನೇನು ಬೇಕು ಹೇಳಿ ಅಲ್ವಾ. ಖಂಡಿತ ಬನ್ನಿ ಈ ಮೇಳಕ್ಕೆ. ನಿಮಗೆ ಬೇಕಾದ್ದನ್ನು ಕೊಂಡೋಗಿ ದೇಸಿ ಉತ್ಪನ್ನಗಳನ್ನು ಬೆಂಬಲಿಸಿ ಆ ಮಾರಾಟಗಾರರನ್ನು ಸಪೋರ್ಟ್ ಮಾಡಿ ನಮ್ಮ ಸ್ವಾವಲಂಬಿ ಸಂತೆ ಮತ್ತು ಈ ಹಲಸಿನ ಮೇಳವನ್ನು ಪ್ರತಿ ವರ್ಷ ಹೆಚ್ಚೆಚ್ಚು ಸ್ಟಾಲ್ಗಳು ಬರೋ ಹಾಗೆ ನೀವು ಎನ್ಕರೇಜ್ ಮಾಡಿ ಅಂತ ಹೇಳ್ತಾ ನನ್ನ ವಿಡಿಯೋನ ಮುಗಿಸ್ತಾ ಇದ್ದೇನೆ. ಎಲ್ರಿಗೂ ಶುಭವಾಗಲಿ. ನಮಸ್ಕಾರ.